ರಸ್ತೆ ಬದಿಯಲ್ಲಿ ಕಸ ಹಾಕೋ ಜನರಲ್ಲಿ ಅರಿವು ಮೂಡಿಸಲು ಹೊಸಪೇಟೆ ನಗರಸಭೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕಸ ಹಾಕೋ ಸ್ಥಳದಲ್ಲಿ ರಂಗೋಲಿ ಬಿಡಿಸಿ ಕಸ ಹಾಕದಂತೆ ಸೂಚನೆ ಕೊಟ್ಟಿದ್ದಾರೆ. ಹೊಸಪೇಟೆಯ ಹಂಪಿ ರಸ್ತೆಯ ಥಿಯಾಸಾಫಿಕಲ್ ಕಾಲೇಜು ಮುಂಭಾಗದಲ್ಲಿ ಕಸ ಹಾಕ್ತಿದ್ರು. ಈ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಜನರು ಕೇಳ್ತಾ ಇರಲಿಲ್ಲ. ಹೀಗಾಗಿ ನಗರಸಭೆ ಅಧಿಕಾರಿಗಳು ಕಸ ಹಾಕ್ತಾ ಇದ್ದ ಜಾಗ ಸ್ವಚ್ಛಗೊಳಿಸಿ ರಂಗೋಲಿ ಬಿಡಿಸಿಕೊಡೋದಕ್ಕೆ ಆಸನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮಂಡ್ಯದ ಶಿವಳ್ಳಿಯಲ್ಲಿ ಮಾರಮ್ಮ ದೇವಿ ದೇವಾಲಯ ಲೋಕಾರ್ಪಣೆಗೊಳಿಸೋದಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಗಮಿಸಿದ್ರು. ಶಿವಳ್ಳಿ ಗ್ರಾಮಕ್ಕೆ ಆಗಮಿಸಿದ ಕುಮಾರಸ್ವಾಮಿಯವರನ್ನ ಗ್ರಾಮಸ್ಥರು ಬೆಳ್ಳಿ ರಥದಲ್ಲಿ ಕೂರಿಸಿ ಮೆರವಣಿಗೆ ಮೂಲಕ ದೇವಸ್ಥಾನದ ಆವರಣಕ್ಕೆ ಕರೆತಂದರು. ಬಳಿಕ ಎಚ್.ಡಿ. ಕುಮಾರಸ್ವಾಮಿ ಮಾರಮ್ಮ ದೇವಿ ದೇವಾಲಯ ಲೋಕಾರ್ಪಣೆಗೊಳಿಸಿದ್ರು. ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಇನ್ನು ಮೆರವಣಿಗೆಯಲ್ಲಿ ವಿವಿಧ ಜಾನಪದ ಕಲಾ ತಂಡಗಳು, ಸಾವಿರಾರು ಜನರು ಭಾಗಿಯಾಗಿದ್ದರು. ರಸ್ತೆಗೆ ಕಸ ಎಸೆದ ಯುವತಿಯರಿಗೆ ಮಾರ್ಷಲ್ಗಳು ದಂಡ ವಿಧಿಸಿದ್ದಾರೆ. ಎಸ್ಟಿ ಪಾಳ್ಯದ ಬೃಂದಾವನ ನಗರದಲ್ಲಿ ಇಬ್ಬರು ಯುವತಿಯರು ರಸ್ತೆಗೆ ಕಸ ಬಿಸಾಡಿ ಹೋಗ್ತಾ ಇದ್ರು. ಯುವತಿಯರು ಕಸ ಬಿಸಾಡಿದ್ದು ಮನೆಯೊಂದರ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಬಳಿಕ ಜಿಬಿಎ ಮಾರ್ಷಲ್ಗಳು ಸ್ಥಳದಲ್ಲಿದ್ದ ಕ್ಯಾಮೆರಾ ಪರಿಶೀಲಿಸಿದಾಗ ರಾತ್ರಿ ಯಾರು ಇಲ್ಲದಾಗ ಬಂದು ಕಸ ಎಸೆದು ಹೋಗಿರೋದು ಬೆಳಕಿಗೆ ಬಂದಿದೆ. ಇದೀಗ ಮಾರ್ಷಲ್ಗಳು ಇಬ್ಬರು ಯುವತಿಯರನ್ನ ಪತ್ತೆ ಹಚ್ಚಿ ಇಬ್ಬರು ಯುವತಿಯರಿಗೆ ತಲಾ 2,500 ರೂಪಾಯಿ ದಂಡ ವಿಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಮುಂದುವರೆದಿದೆ. ಇಷ್ಟು ದಿನ ಶಾಲೆಗಳಿಗೆ, ತಾಲೂಕು ಕಚೇರಿ ಹಾಗೂ ಡಿಸಿ ಕಚೇರಿಗೆ ಬರ್ತಾ ಇತ್ತು. ಇದೀಗ ರಾಜ್ಯಪಾಲರ ಕಚೇರಿಗೆ ಹುಸಿ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಜನವರಿ 14ರಂದು ಇಮೇಲ್ ಸಂದೇಶ ಬಂದಿದ್ದು RDX IED ಬಾಂಬ್ ಇಟ್ಟಿದ್ದು ಮಧ್ಯಾಹ್ನದ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗತ್ತೆ ಅಂತ ಬೆದರಿಕೆ ಹಾಕಿದ್ರು. ಕೂಡಲೇ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದು ಯಾವುದೇ ಸ್ಫೋಟಕ ಪತ್ತೆಯಾಗಿಲ್ಲ. ಈ ಸಂಬಂಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊಸಪೇಟೆ ತಾಲೂಕಿನ ಮಲಪನಗುಡಿ ಗ್ರಾಮದಲ್ಲಿ ಆಯೋಜಿಸಿದ್ದ ಬಾಲಮೇಳದಲ್ಲಿ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಕುಣಿದು ಕುಪ್ಪಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಾಲಮೇಳ ಆಯೋಜಿಸಿತ್ತು. ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಜಾನಪದ ಹಾಡುಗಳಿಗೆ ಕುಣಿದು ಮಕ್ಕಳ ಜೊತೆ ಮಕ್ಕಳಂತೆ ಕುಣಿದು ನಾನಾ ನೃತ್ಯ ಮಾಡಿದ್ರು. ಈ ವೇಳೆ 100 ಮಂದಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.